ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚವಿ ವ್ಲಾಗ್ಸ್ ಕನ್ನಡ. ಇವತ್ತು ಫುಲ್ ಜೋಶಲ್ಲಿ ರವೆ ರೊಟ್ಟಿ ಮಾಡೋಣ, ನಿಮ್ಗೆ ವೀಡಿಯೋ ಮಾಡೋ ಒಂದು ಕ್ಲಿಪ್ಸ್ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಮೊನ್ನೆ ಯಾರೋ ಹೇಳಿದರು, ಸೊ ಈ ಪಾತ್ರೆ ಯೂಸ್ ಮಾಡಬೇಡ, ಅದು ಯೂಸ್ ಮಾಡಬೇಡ, ಇದು ಯೂಸ್ ಮಾಡಬೇಡ ಅಂತ. ನಮ್ಮ ಮನೆ ಹೇಗಿರುತ್ತೆ, ನಾನು ಹೇಗಿರ್ತೀನಿ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ನಾನು ಯಾವ ಥರ ಇದ್ದೀನಿ ಅದನ್ನು ತೋರಿಸ್ತೀನಿ, ಬೇಜಾರು ಮಾಡ್ಕೊಬೇಡಿ. ಸೊ ಅದಕ್ಕೆ ಹೇಳಿದೆ. ಸೊ ರವೆ ರೊಟ್ಟಿಗೆ 1 ಕಪ್ ರವೆ, ಒಂದು 3 ಸ್ಪೂನ್ ಆಗಷ್ಟು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಸಾಲ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ಯಾವ ಥರ ಕಲಿಸ್ಕೋಬೇಕು ಅಂದರೆ, ಅದೇ ಬಜ್ಜಿ ಹಿಟ್ಟು ಕಲಿಸ್ತೀವಲ್ಲ ನಾವು, ಕನ್ಸಿಸ್ಟೆನ್ಸಿ ಆ ಥರ ಕಲಿಸ್ಕೋಬೇಕು. ಯಾಕಂದರೆ ಎರ್ಲೆ ಮೇಲೆ ಹಾಕ್ಬಿಟ್ಟು ಅದನ್ನ ಬಳಿಯೋದಲ್ವಾ. ಸೊ ಹಂಗಾಗಿ ಅದನ್ನು ಕಲಸಿಟ್ಕೊಂಡು ನೆಕ್ಸ್ಟು ಮಾಮೂಲಿ ಕಾಯಿ ಚಟ್ನಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಮಾಮೂಲಿ ಸ್ವಲ್ಪ 3 ಸ್ಪೂನ್ ಆಗಷ್ಟು ಕಡಲೆ ತೊಗೊಂಡು, ನೆಕ್ಸ್ಟು ಒಂದು 2ರಿಂದ 3 ಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೆಣಸಿನ್ಕಾಯಿ ತೊಗೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕಾಯಿ ತುರಿ, ಒಂದು 2-3 ಎಸ್ಲು ಬೆಳ್ಳುಳ್ಳಿ ತೊಗೊಂಡು ಅದಕ್ಕೆ ಹಾಕ್ಕೊಂಡು, ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬಂದ್ಬಿಡಿ. ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಪಾನ್ ಇಡಿ. ಸ್ವಲ್ಪ ಅದು ಪಾನ್ ಕಾಯಬೇಕು. ಕಾಯ್ದಮೇಲೆ ನೀರು ಹಾಕಿ, ಇಲ್ಲ ಅಂದರೆ ಈರುಳ್ಳಿ ಕಟ್ ಮಾಡಿಕೊಂಡು ಮುಂದ್ಗಡೆದು ಈರುಳ್ಳಿ ಕಟ್ ಮಾಡಿ ಅದರಲ್ಲಿ ಉಜ್ಜಿಬಿಟ್ಟು ಸ್ವಲ್ಪ ನೀರು ಹಾಕಿ ನೀಟಾಗಿ ಬರುತ್ತೆ. ಅದಾದಮೇಲೆ ಅದು ಕಲಿಸ್ಕೊಂಡಿರ್ತೀವಲ್ಲ ರವೆನ, ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು 2 ಕಡೆ ಬೇಯಿಸ್ಕೊಂಡು ತೊಗೊಳ್ಳೋದಷ್ಟೇ. ಸೊ ನಾನು ಇದೇ ಥರ ರವೆ ರೊಟ್ಟಿ ಮಾಡೋದು, ಇದು ಬೇಗ ಆಗುತ್ತೆ. ಸೊ 2-3 ಥರ ರವೆ ರೊಟ್ಟಿ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಬೇರೆ ಬೇರೆ ಥರ ಯಾವ ಥರ ಫುಡ್ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.